ಮಡಿಕೇರಿಯಲ್ಲಿ ಖಾಸಗಿ ಸಂಸ್ಥೆಗಳ ಆಶ್ರಯದಲ್ಲಿ ಹಲಸು ಮತ್ತು ಮಾವು ಮೇಳ ಶುಕ್ರವಾರದಿಂದ ಆರಂಭವಾಗಿದೆ. ನಗರದ ಗಾಂಧಿ ಮೈದಾನದಲ್ಲಿ ಸೋಮವಾರದವರೆಗೆ ನಡೆಯಲಿರುವ ಮೇಳದಲ್ಲಿ ಸಕ್ಕರೆಯಂತ ರುಚಿಯ ಹಲಸಿನ ಹಣ್ಣಿನ ತಳಿಗಳು ಮತ್ತು ಬೆಣ್ಣೆಯಂತ ಮೃದು ಮಧುರವಾದ ಮಾವಿನ ಹಣ್ಣಿನ ತಳಿಗಳು ಗಮನ ಸೆಳೆಯುತ್ತಿವೆ. ಸ್ವತಃ ಹೊರ ಜಿಲ್ಲೆಗಳಿಂದ ಬಂದಿರುವ ರೈತರೇ ಹಣ್ಣುಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಸಿದ್ಧ ಹಲಸು, ಶಂಕರ ಹಲಸು, ಚಂದ್ರು ಹಲಸು ಎಂಬಿತ್ಯಾದಿ ತಳಿಗಳ ಹಣ್ಣುಗಳು ರುಚಿ ಮತ್ತು ಸ್ವಾದದಿಂದ ಗ್ರಾಹಕರನ್ನು ಬಹುವಾಗಿ ಆಕರ್ಷಿಸುತ್ತಿವೆ. ಗ್ರಾಹಕರು ಹಣ್ಣುಗಳನ್ನು ಟೇಸ್ಟ್ ಮಾಡಿದ ಬಳಿಕ ಖರೀದಿಸುವ ಅವಕಾಶವೂ ಇದೆ. ಹಣ್ಣುಗಳ ಮೇಳಕ್ಕೆ ಬರುವ ಸಾರ್ವಜನಿಕರನ್ನು ಇನ್ನಷ್ಟು ಆಕರ್ಷಿಸಲು ಮೈದಾನದಲ್ಲಿ ಬಗೆ ಬಗೆಯ ಸ್ವದೇಶಿ ವಸ್ತುಗಳ ಮಳಿಗೆಗಳನ್ನು ತೆರೆಯಲಾಗಿದೆ. ಪುತ್ತೂರಿನ ಹಲಸಿನ ಮತ್ತು ಮಾವಿನ ಗಿಡಗಳಲ್ಲದೆ ಹೂವಿನ ಮತ್ತು ತರಕಾರಿ ಬೀಜಗಳು ಕೂಡ ಮಾರಾಟಕ್ಕಿವೆ. ಇನ್ನು ಕೇವಲ ಹಣ್ಣುಗಳನ್ನು ನೋಡಿ ಬಾಯಲ್ಲಿ ನೀರೂರಿಸಿಕೊಳ್ಳುವವರಿಗಾಗಿ ಹಲಸಿನ ಮತ್ತು ಮಾವಿನ ತಿಂಡಿಗಳು ಇಲ್ಲಿವೆ. ಹಲಸಿನ ಹೋಳಿಗೆ, ಬಿರಿಯಾನಿ, ಕಬಾಬ್, ಮ್ಯಾಂಗೋ ಐಸ್ ಕ್ರೀಂ, ಮಸಾಲ ದೋಸೆ ಸೇರಿದಂತೆ ಹಲಸು ಹಾಗೂ ಮಾವಿನ ವೈವಿಧ್ಯ ತಿನಿಸುಗಳನ್ನು ಸವಿಯಲು ಅವಕಾಶವಿದೆ. ಖಾದಿ ಬಟ್ಟೆ ಬರೆಗಳು, ಸೌಂದರ್ಯ ವರ್ಧಕಗಳು, ಸಿರಿಧಾನ್ಯಗಳು, ಆಯುರ್ವೇದ ಔಷಧಿಗಳು, ಇಳಕಲ್ ಸೀರೆಗಳು, ಪುಸ್ತಕಗಳು, ಹ್ಯಾಂಡ್ಮೇಡ್ ಜ್ಯುವೆಲರಿಗಳು, ನಿತ್ಯೋಪಯೋಗಿ ಸಲಕರಣೆಗಳ ಭಂಡಾರವೇ ಗಾಂಧಿ ಮೈದಾನದಲ್ಲಿ ತೆರೆದುಕೊಂಡಿದೆ. ಚಿಕ್ಕಮಗಳೂರಿನ ಸ್ಯಾರಿ ಫಾರ್ ಎವರ್ ಸಂಸ್ಥೆಯ ಗುಣಮಟ್ಟದ ಸೀರೆಗಳು ಆಫರ್ ಬೆಲೆಯಲ್ಲಿ ಲಭ್ಯವಿದೆ. ಜೊತೆಗೆ ಮಕ್ಕಳಿಗಾಗಿ ವಿಶೇಷ ಆಟಿಕೆಗಳು, ಚನ್ನಪಟ್ಟಣದ ಗೊಂಬೆಗಳ ಮಳಿಗೆಯೂ ಇಲ್ಲಿದೆ. ಜನರಿಗೆ ವೀಕೆಂಡ್ ದಿನಗಳನ್ನು ಸ್ಮರಣೀಯವಾಗಿ ಕಳೆಯಲು ಅವಕಾಶ ಕಲ್ಪಿಸಲಾಗಿದೆ. ಚಿತ್ತಾರ ನ್ಯೂಸ್ ಮಡಿಕೇರಿ.